ಫ್ರೆಂಡ್ಸ್, ನಾನು ನಿಮ್ಮ ಮಲ್ನಾಡ್ ಹುಡುಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಇನ್ ಮಲ್ನಾಡ್. ಇದು ನಿನ್ನೆಯ ಕಂಟಿನ್ಯೂ ಪಾರ್ಟ್, ಆಷಾಢ ಪೂಜೆಯ ಪಾರ್ಟ್ 2 ವಿಡಿಯೋ. ನಿನ್ನೆ ಆರತಿ ಬೆಳಗ್ಗೆ ಎಡೆ ಕೊಟ್ಟು ಬಂದಿದ್ವಿ. ಈಗ ಮಾರ್ನಿಂಗ್ ಬೇಗ ರೆಡಿಯಾಗಿ ನಾವು ಮಡ್ಲಕ್ಕಿ ತುಂಬಿಸ್ಕೊಳಕ್ಕೆ ಹೋಗ್ತಾ ಇದ್ವಿ. ನಾನು ನಿನ್ನೆ ಹೇಳಿದಾಗೆ 5 ಕಡೆ ಕೂಡ ಹೋಗಿ ನಾವು ಮಡ್ಲಕ್ಕಿ ತುಂಬಿಸ್ಕೊಂಡು ಬರಬೇಕು. 5 ಕಡೆನೂ ಡಿಫ್ರೆಂಟ್ ಆಗಿ ಕೊಡ್ತಾರೆ. ಈಗ ನಾನು ವಿಡಿಯೋ ಮಾಡ್ತಿರೋದು ನೋಡಿ ಎಲ್ಲರೂ ಹಾಯ್ ಹೇಳೋಕ್ಕೆ ಶುರು ಮಾಡಿದ್ರು. ಅವರೇ ಹಾಯ್ ಮಾಡ್ತಾ ಇದ್ರು. ಹಾಗೆ ಎಲ್ಲರ ಕೈಲೂ ಹಾಯ್ ಮಾಡಿಸ್ಕೊಂಡು ನಾವು ಮಡ್ಲಕ್ಕಿ ತುಂಬಿಸ್ಕೊಳಕ್ಕೆ ಹೋದ್ವಿ. ಆಗಲೇ ನಾನು ಹೇಳಿದಾಗೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕೊಡ್ತಾರೆ. ಫಸ್ಟ್ ನಾವು ಹೋಗಿದ ತಕ್ಷಣ ಭಂಡಾರ ಇಡ್ತಾರೆ, ಅದಾದಮೇಲೆ ಮಡ್ಲಕ್ಕಿ ಕೊಡ್ತಾರೆ. ಹಾಗೆ ತಾಯಿ ಹತ್ರ ಬೇಡ್ಕೊಂಡು ನಾನು ಕೂಡ ಮಡ್ಲಕ್ಕಿ ಇಸ್ಕೊಂಡೆ. ಇದನ್ನ ಇಸ್ಕೊಂಡು ನಾವು ಮತ್ತೊಂದು ಕಡೆ ಹೊರಟ್ವಿ. ಇಲ್ಲಿ ನೋಡಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತೇಳಿ ನಮ್ಮ ಅಕ್ಕ ಸುಮ್ಮನೆ ಹೋಗ್ತಿದ್ದಾರೆ. ಆದರೆ ನಾನು ಅದನ್ನ ಬ್ಯಾಗಿಗೆ ಇಟ್ಕೊಳ್ಳಿ ಅಂತ ಕೊಡೋಕ್ಕೆ ಅಂತ ಹೋದೆ. ಹಾಗೆ ಮೊದಲನೇ ದೇವಸ್ಥಾನ ಮುಗಿಸ್ಕೊಂಡು ನಾವು 2ನೇ ದೇವಸ್ಥಾನದ ಕಡೆ ಹೊರಟ್ವಿ. ಹಾಗೆ ಇವತ್ತು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ಲರ ಜೊತೆ ಕ್ಯಾಶುಯಲ್ ಆಗಿ ಕ್ಲಿಪ್ಗಳನ್ನ ತಗೊಳ್ತಾ ಇದ್ದೆ. ಸೆಕೆಂಡ್ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಭಂಡಾರ ಹಚ್ಚಿಸ್ಕೊಂಡ್ವಿ. ಆದರೆ ಬರೀ ಮಡ್ಲಕ್ಕಿ ಕೊಡ್ತಾರೆ ಅಂದರೆ ಮುಖ ತುಂಬ ಅರಿಶಿನ ಹಚ್ಚಿ ಕಳಿಸಿದ್ರು. ಪುಟ್ಟು ಕಂದಮ್ಮ ಜೊತೆ ಒಂದು ಕ್ಲಿಪ್ ತಗೊಂಡೆ. ಅರಿಶಿನ ಹಚ್ಕೊಂಡ್ಮೇಲೆ ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ. ಅಲ್ಲಿಂದ ಮುಗಿಸ್ಕೊಂಡು 3ನೇ ಜಾಗಕ್ಕೆ ಹೋದ್ವಿ ಮಡ್ಲಕ್ಕಿ ಇಸ್ಕೊಳ್ಳೋಕ್ಕೆ. ಇಲ್ಲಿ ಭಂಡಾರ ಇಟ್ಟು ಎಲೆ ಅಡಿಕೆ ಬಳೆ ಕೊಟ್ಟರು. ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ನಾವು ಚಾಮುಂಡೇಶ್ವರಿ ತಾಯಿಗೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ದೇವರಿಗೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ತುಂಬಾ DJ ಹಾಕಿದ ಕಾರಣ ಪಾಪು ಎಲ್ಲ ಇದ್ದಿದ್ದರಿಂದ ನಾವು ಹೋಗಲಿಲ್ಲ. ಇವಾಗ ಫ್ರೀ ಇದ್ದಿದ್ದ ಕಾರಣ ನಾವು ಹೋಗಿ ದೇವಿ ದರ್ಶನ ಮಾಡಿಕೊಂಡು ಹಾಗೆ ಮಡ್ಲಕ್ಕಿ ಇಸ್ಕೊಂಡು ಪ್ರಸಾದ ತಿಂದು ಬಂದ್ವಿ. ಹಾಗೆ ನನಗೂ ಕೂಡ ಮಡ್ಲಕ್ಕಿನ ಕೊಟ್ಟರು. ನಾನು ದೇವಸ್ಥಾನಕ್ಕೆ ಹೋಗೋದು ಮೇನ್ ಕಾರಣನೇ ಪ್ರಸಾದ ಕೊಡ್ತಾರೆ ಅಂತ. ಹಾಗೆ ಲೇಟ್ ಆಗಿದ್ರು ಪರವಾಗಿಲ್ಲ ಅಂತೇಳಿ ಸ್ವಲ್ಪ ಪ್ರಸಾದ ತಿನ್ಕೊಂಡು ಬಂದ್ವಿ. ಇಲ್ಲಿ ಒಂದು ಕ್ಯೂಟ್ ಮೂಮೆಂಟ್ ನಡೀತಾ ಇತ್ತು. ಅಮ್ಮ ಮತ್ತೆ ಅಕ್ಕ ಎಲ್ಲರಿಗೂ ಪ್ರಸಾದ ತಿನ್ನಿಸ್ತಾ ಇದ್ರು. ಹಾಗೆ ನಾನು ನಮ್ಮ ಭಾವ ಇಬ್ರು ಒಂದು ಕ್ಯೂಟಾಗಿ ವಿಡಿಯೋ ಮಾಡ್ಕೊಂಡ್ವಿ. ಇಲ್ಲಿ ನಮ್ಮ ಭಾವನಿಗೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಟ್ರೈಪಾಡ್ ಕೊಟ್ಟಿದ್ದೆ ಅಂತೇಳಿ ನನ್ನ ಮಗಳು ಕೂಡ ಇಸ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಅಂತ ಇಸ್ಕೊಂಡು ಹೋಗ್ತಾ ಇದ್ದಾಳೆ. ಅಷ್ಟರಲ್ಲಿ ಭಾವ ಬಂದು ಇಸ್ಕೊಳ್ತಾ ಇದ್ರು, ಆದರೂ ಕೂಡ ಅವಳು ಬಿಡಲಿಲ್ಲ.
ಮುಗಿಸ್ಕೊಂಡು 4ನೇ ದೇವರಿಗೆ ಹೊರಟ್ವಿ. ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ, ಆದರೆ ಯಾವತ್ತೂ ಈ ಥರ ಎಲ್ಲ ಅರಿಶಿನ ಹಚ್ಕೊಂಡಿರಲಿಲ್ಲ. ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಅಲ್ಲಿಂದ ನಾವು ಕೊನೆಯದಾಗಿ 5ನೇ ದೇವಸ್ಥಾನಕ್ಕೆ ಹೋದ್ವಿ. ಅದೇ ನಮ್ಮ ಮಾವ ಕೂರಿಸಿದ್ರು ಅಂತ ಹೇಳಿದ್ನಲ್ವ ಲಾಸ್ಟ್ ವಿಡಿಯೋದಲ್ಲಿ, ಅದೇ ದೇವರು. ಹಾಗೆ ಇಲ್ಲಿ ಅದ್ರ ವಿಶೇಷತೆ ಮತ್ತು ಹಿನ್ನೆಲೆ ಕೂಡ ಹೇಳಿದ್ರು. ಕಡಿಮೆ ಒಂದು 250ರಿಂದ 300 ವರ್ಷ ನಮ್ಮ ಮುತ್ತಜ್ಜದಿಂದ ಶುರುವಾಗ್ತಾ ಇರೋದು. ನಮ್ಮ ಅಜ್ಜ, ನಮ್ಮ ತಂದೆ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ 3 ತಲೆಮಾರು. ನಮ್ಮದು 4ನೇ ತಲೆಮಾರು. ಇದ್ರ ವಿಶೇಷತೆ ಎಲ್ಲ ಇವ್ರು ಹೇಳ್ತಾರೆ. ಸ್ಥಾನ ಇಲ್ಲೇ ಫಸ್ಟು 300 ವರ್ಷದಿಂದ ಇದು ಮೂಲ ಸ್ಥಾನ. ಇಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು. ಇದು ನಮ್ಮ ಮಾವನವ್ರ ಮನೆ. ಅವರು ಅಂದರೆ ತುಂಬ ಹಿರಿಯರ್ಕರ ಮನೆ ಇದು. ಅವಾಗಿಂದ ಸ್ಟಾರ್ಟ್ ಆಗಿದ್ದು. ಈಗ ಸದ್ಯದಲ್ಲಿ ನಮ್ಮ ಸಮಾಜ ಭಾವಸಾ ಕ್ಷತ್ರಿಯ ಮಂಡಳಿ ಸಮಾಜದಿಂದ ಇಲ್ಲಿ ನಡೆಸ್ತಾ ಇದ್ರು. ಫಸ್ಟು ಒಂದೇ ಇದ್ದಿದ್ದು ಇಲ್ಲಿ ಇಡೀ ಚಿಕ್ಕಮಂಗ್ಳೂರಿಗೆ ಒಂದೇ ಕಡೆ ನಮ್ಮ ಮನೆ ಇದು. ಈಗ ಏನು ಮಾಡಿದ್ದಾರೆ, ಅವರವರು ಬೇರೆ 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 ಸಮಾಜದವರು ಬೇರೆ ಬೇರೆ ಕೂರಿಸ್ಕೊಂಡಿದ್ದಾರೆ. ನಮ್ಮ ಹಿರಿಯರು ಇದು ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ನಮ್ಮ ಫ್ಯಾಮಿಲಿಯಿಂದ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಎಲ್ಲೂ ಫಂಡ್ ಇದು ಮಾಡಿಲ್ಲ. ನಮ್ಮ ಫ್ಯಾಮಿಲಿಯಿಂದನೇ ನಾವೇ ಸೇರಿಕೊಂಡು ಇದನ್ನು ನಡ್ಸ್ಕೊಂಡು ಸಿಂಪಲಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿ ನಡೀತಾ ಇದೆ. ಜನನು ನಮಗೆ ಹಾಗೆ ಸಹಕಾರ ಕೊಡ್ತಾ ಇದೆ. ಕೇಳಿಸ್ಕೊಂಡ್ರಿ ಅಲ್ವಾ? ಮುಂಚೆ ಇದೇ ಥರ ಒಂದೇ ಕಡೆ ಇದ್ದಿದ್ದು, ಆದರೆ ಈಗ ವಿವಿಧ ಭಾಗಗಳಾಗಿ 5 ಕಡೆ ಮಾಡ್ತಾರೆ. ಆದರೂ ಯಾವುದೇ ತೊಂದರೆ ಇಲ್ದಂಗೆ ಈ ಪೂಜೆ ಸಂತೋಷದಿಂದ ನಡೆಯುತ್ತದೆ. ಬರುವಾಗ ನಮ್ಮ ಅಜ್ಜಿರ್ ಕೂಡ ಸಿಕ್ಕಿದ್ದು. ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಅಷ್ಟರಲ್ಲಿ ನನಗೆ ಸ್ವಲ್ಪ ತಲೆ ಸುತ್ತದಂಗಾಗಿ ನಾನು ಗಾಡಿಯಲ್ಲೇ ಕುತ್ಕೊಂಡೆ. ನೆಕ್ಸ್ಟ್ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ನಾವು ನನ್ನ ಸ್ವಂತ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಪೂಜೆ ಇದ್ದಿದ್ದ ಕಾರಣ ಅದು ಕೂಡ ಹೊರಟ್ವಿ. ಆದರೆ ಇಲ್ಲಿ ನೋಡಿ, ನನ್ನ ಪುಟ್ಟ ಕಂದಮ್ಮನ ಟ್ಯಾಲೆಂಟ್. ಅವನೇ ಗಾಡಿ ಓಡಿಸ್ತಿರೋ ಥರ ಫೀಲ್ ಮಾಡ್ತಾ ಇದ್ದಾನೆ. ಶ್ರೀ ಕ್ಷೇತ್ರ ಚಟ್ನಪಾಳ್ಯ ಶ್ರೀ ಚೌಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ನಾವು ಇವತ್ತು ಹೋಗ್ತಾ ಇರೋದು. ನಮ್ಮ ಅಕ್ಕ ಮದುವೆ ಆಗೋ ಟೈಮಲ್ಲಿ ನಮ್ಮಪ್ಪ ಒಂದು ಹರಕೆ ಇಟ್ಟಿದ್ರಂತೆ. ಆ ಹರಕೆ ತೀರ್ಸೋಕ್ಕೆ ಇವಾಗ ನಾವು ಹೋಗ್ತಾ ಇರೋದು. ನಾವು ಬಂದಿರೋದು ಇದೇ ದೇವಸ್ಥಾನಕ್ಕೆ. ಹೌದು ಫ್ರೆಂಡ್ಸ್, ಯಾರೆಲ್ಲ ಕಡೂರು, ಸಕ್ರಾಪಟ್ಟಣ, ಬಾಣಾವರ, ಅರಸೀಕೆರೆ ಈ ಭಾಗದಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಅವರೆಲ್ಲ ಒಂದು ಕ್ಯೂಟಾಗಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ತುಂಬ ಪವರ್ಫುಲ್ ದೇವಸ್ಥಾನ. ಎಷ್ಟೋ ಜನಗಳ ಕಷ್ಟ ಇಲ್ಲಿ ಕಳೆದೋಗಿದೆ. ಹಾಗೆ ಎಷ್ಟೋ ಜನ ಸಂತೋಷನ ಇಲ್ಲಿಂದ ಪಡ್ಕೊಂಡೋಗಿದ್ದಾರೆ. ತಪ್ಪು ಮಾಡಿದವರಿಗೆ ಅದೇ ರೀತಿ ಶಿಕ್ಷೆ ಕೂಡ ಆಗಿದೆ. ಇದು ತುಂಬ ಶಕ್ತಿಯ ದೇವರು. ನೀವು ಯಾವಾಗಲೇ ಇಲ್ಲಿಗೆ ಬನ್ನಿ, ಪ್ರತಿ ಸಲನೂ ಜನಗಳು ತುಂಬ ಇರ್ತಾರೆ. ಯಾಕಂದರೆ ಕಷ್ಟಗಳನ್ನ ಬರ್ದೇ ಇರೋ ಹಾಗೆ ನೋಡ್ಕೊಂಡಿದ್ದಾರೆ ಈ ತಾಯಿ. ಸಿಗಂದು ಕ್ಷೇತ್ರದಲ್ಲಿ ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ. ನಾವು ಹರಸವಳೆ ಚೌಡೇಶ್ವರಿ ದೇವಿ. ಅಮ್ಮ ಅನುಕ್ಷಣವೂ ಕಾಯುತ್ತ ಕುಳಿತವಳೆ. ನಂತರ ನಾವು ತಂದ ಹಣ್ಣು, ಕಾಯಿ, ಹೂವು, ಬಳೆ ಇವನ್ನೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ವಿ. ಅರಿಶಿನ ಕುಂಕುಮವ ಹರಿಸವಳೆ ಚೌಡಮ್ಮ, ಮುತ್ತೈದೆ ಭಾಗ್ಯವ ಕೊಡುತ್ತ. ಹಾಗೆ ತಾಯಿ ಆಶೀರ್ವಾದ ಪಡ್ಕೊಂಡು ಅಡುಗೆ ಮಾಡಕ್ಕೆ ಅಂತ ಹೋದ್ವಿ. ಜಗದಾಂಬಿಕೆ ಬರಂತೆ ಅರಿಶಿನ ಕುಂಕುಮವ ಧರಿಸವಳೆ ಚೌಡಮ್ಮ, ಭಾಗ್ಯವ ಕೊಡುತ್ತ. ಹಾಗೆ ನಾವು ಹೊರಗಡೆ ಬರೋಷ್ಟರಲ್ಲಿ
ಅಪ್ಪ ಚಿಕನ್ ತಗೊಂಡೋಗಿ ನೀಟಾಗಿ ಕ್ಲೀನ್ ಮಾಡಿಸ್ಕೊಬರ್ತೀನಿ ಅಂತ ಟೌನ್ಗೆ ಹೋದ್ರು. ಅಷ್ಟರಲ್ಲಿ ನಾವು ರೂಮ್ ಹುಡ್ಕೋಕ್ಕೆ ಹೋದ್ವಿ ಅಡುಗೆ ಮಾಡೋಕ್ಕೆ. ಇಲ್ಲಿ ರೂಮ್ ಅಂದರೆ ಪಾರ್ಟ್ ವೈಸ್ ಮಾಡಿರ್ತಾರೆ. ಆ ಪಾರ್ಟ್ಗಳಿಗೆ ಒಂದೊಂದು ರೂಮ್ ಅಂತ ನಂಬರ್ ಕೊಟ್ಟಿರ್ತಾರೆ. ಜಾತ್ರೆ ಟೈಮಲ್ಲಿ ಈ ರೂಮ್ಗಳಿಗೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕು. ಅದೇ ಮಾಮೂಲಿ ಟೈಮಲ್ಲಿ ನಾವು ಹೋಗಿ ಅಡುಗೆ ಮಾಡಿ ಎಡೆ ಮಾಡಿ ಬರ್ಬೋದು. ಹಾಗೆ ನಾವು ರೂಮ್ ಹುಡ್ಕೊಂಡು ಹೋದ್ವಿ. ಫಸ್ಟಿಗೆ ನಾವು ಹೋಗಿದ್ದು ರೂಮ್ ನಂಬರ್ 7ಗೆ, ಆದರೆ ಅಲ್ಲಿ ಕ್ಲೀನ್ ಇರಲಿಲ್ಲ ಅಂತೇಳಿ ರೂಮ್ ನಂಬರ್ 6ಗೆ ಬಂದ್ವಿ. ಇಲ್ಲಿ ಅಡುಗೆ ಮಾಡೋಕ್ಕೆ ಕಲ್ಲುಗಳೆಲ್ಲ ರೆಡಿ ಇರುತ್ತೆ. ಸೌದೆನ ನಾವು ಅರೇಂಜ್ ಮಾಡ್ಕೋಬೇಕು. ಹಾಗೆ ಸೌದೆಗಳನ್ನೆಲ್ಲ ಅರೇಂಜ್ ಮಾಡಿಕೊಂಡು ಫಸ್ಟು ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಆನಂತರ ನಾವು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ವಿ. ಹಾಗೆ ಒಲೆ ಎಲ್ಲ ರೆಡಿ ಮಾಡಿ ಫಸ್ಟ್ ಅಡುಗೆ ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡೋದು ಮೊದಲನೇ ಕರ್ತವ್ಯ. ಪೂಜೆ ಆದಮೇಲೆ ಒಲೆ ಕಚ್ಚಕ್ಕೆ ಶುರು ಮಾಡಿದ್ವಿ. ಒಲೆ ಕಚ್ಚಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟನೇ ಆಯಿತು, ಆದರೆ ಎಲ್ಲ ಕಡೆ ಕಸ ಕಡ್ಡಿನೆಲ್ಲ ಹುಡುಕಿ ಒಲೆ ಹಚ್ಚಕ್ಕೆ ಶುರು ಮಾಡಿದ್ವಿ. ಅಪ್ಪ ಚಿಕನ್ ಕ್ಲೀನ್ ಮಾಡಿಸ್ಕೊಬರಕ್ಕೆ ಹೋಗಿದ್ರು. ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ರೈಸ್ ಮಾಡ್ಕೊಳ್ಳೋಣ ಅಂತೇಳಿ ಅನ್ನಕ್ಕೆ ನೀರಿಡ್ತಾ ಇದ್ವಿ. ಅಷ್ಟರಲ್ಲಿ ಈ 2 ಪುಟ್ಟ ಕಂದಮ್ಮ ಒಂದು ಕಂದಮ್ಮ ಇನ್ನೊಂದು ಕಂದಮ್ಮನ ಮಲಗಿಸ್ತಾ ಇತ್ತು. ಅಷ್ಟರಲ್ಲಿ ಅಪ್ಪ ಚಿಕನ್ ರೆಡಿ ಮಾಡಿಸ್ಕೊಂಡು ಬಂದರು. ಅಷ್ಟರಲ್ಲಿ ಕಂದಮ್ಮ ಎದ್ದು ಅವ್ರ ಅಕ್ಕ ಜೊತೆ ಆಟಾಡ್ತಾ ಇದ್ದ. ದೊಡ್ಡವರೆಲ್ಲ ಅಡುಗೆ ಮಾಡ್ತಿದ್ರು, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ. ಹಾಗೇನಾದರೂ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ನಾನು ಮಾತ್ರ ಇಂಥ ಕೆಲಸಕ್ಕೆ ಹೋಗೋದೇ ಇಲ್ಲ, ಏಕೆಂದರೆ ಅಮ್ಮ ಅತ್ತೆ ಅಕ್ಕ ಎಲ್ಲ ನೋಡ್ಕೊಳ್ತಾ ಇದ್ರು. ಹಾಗಾಗಿ ನಾನು ಬಾರ್ಬಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಚಿಕನ್ ಎಲ್ಲ ನೀಟಾಗಿ ತೊಳೆದಿಟ್ಟು ಅದಕ್ಕೆ ಮಸಾಲೆಗಳನ್ನ ಹಾಕ್ತಾ ಇದ್ರು ಅಮ್ಮ. ನಾನು ವಿಡಿಯೋ ಮಾಡ್ತಿರೋದು ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಮೊಬೈಲ್ ನೋಡ್ಕೊಂಡು ಮುಳುಗೋಗಿದ್ರು. ಹಾಗಾಗಿ ಅವ್ರನ್ನ ಝೂಮ್ ಮಾಡಿ ತೆಗೆದೆ. ಅಷ್ಟರಲ್ಲಿ ಅವ್ರನ್ನ ಕರೆದ್ಬಿಟ್ಟು ಹಾಯ್ ಮಾಡಿ ಅಂತ ಹೇಳಿದೆ. ಹಾಗಂತ ನಾನು ಕೆಲಸನೇ ಮಾಡಲ್ಲ ಅಂತಲ್ಲ ಫ್ರೆಂಡ್ಸ್, ನಾನು ಕೆಲಸ ಮಾಡ್ತೀನಿ. ಬಟ್ ಎಲ್ಲರೂ ಇದ್ದಾಗ ಸೋಂಬೇರಿ. ನಾನೇನೋ ಮಾಡ್ತೀನಿ ಅಂತ ಹೋಗಿ ನನ್ನ ಕೈಲಾಗ್ದಲೇ ಅತ್ತೆ ಬಂದು ಅದನ್ನ ರೆಡಿ ಮಾಡಿದ್ರು. ಅಷ್ಟರಲ್ಲಿ ಚಿಕನಿಗೆಲ್ಲ ಮಸಾಲೆ ಹಾಕಿ ಅದನ್ನು ಗ್ರೇವಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ರು. ನನ್ನ ಸ್ಟೈಲ್ ಚಿಕನ್ ಗ್ರೇವಿ ಬೇಕು ಅಂದರೆ ಚಿಕನ್ ರೆಸಿಪಿ ಅಂತ ಕಮೆಂಟ್ ಮಾಡಿ. ಆದಷ್ಟು ಬೇಗ ಆ ವಿಡಿಯೋ ಕೂಡ ಮಾಡ್ತೀನಿ. ಹಾಗೆ ಎಲ್ಲರೂ ಬ್ಯುಸಿಯಾಗಿದ್ರು, ನಾನು ಅವ್ರದ್ದೊಂದು ಕ್ಲಿಪ್ ತಗೊಂಡೆ. ಅಷ್ಟರಲ್ಲಿ ಅಡುಗೆ ರೆಡಿ ಆಯಿತು. ಅದನ್ನು ದೇವರಿಗೆ ಎಡೆಯಾಗಿ ಕೊಡೋಕ್ಕೆ ಅಂತ ತಗೊಂಡು ಹೊರಟ್ವಿ. ದೊಡ್ಡೋಳಾಗಿದ್ದಾಳೆ ಫ್ರೆಂಡ್ಸ್, ಅದಕ್ಕೆ ಎತ್ಕೊಳಕ್ಕಾಗ್ತಿಲ್ಲ. ಚಿಕ್ಕವಳಿದ್ದಾಗ ನಾನೇ ಎತ್ಕೊಂಡಿರೋದು. ದೊಡ್ಡೋಳಾಗಿದ್ದಾಳೆ ಫ್ರೆಂಡ್ಸ್, ಈಗ ಎತ್ಕೊಳಕ್ಕಾಗಲ್ಲ. ಚಿಕ್ಕವಳಿದ್ದಾಗ ಎತ್ಕೊಳ್ತಾ ಇದ್ದೆ. ಅಯ್ಯಪ್ಪ. ಹಾಗೆ ಎಲ್ಲರೂ ನೀಟಾಗಿ ಎಡೆ ತಗೊಂಡು ದೇವಸ್ಥಾನದೊಳಗೆ ಹೋದ್ವಿ. ಅರಿಶಿನ ಕುಂಕುಮವ ಧರಿಸವಳೆ ಚೌಡಮ್ಮ, ಕೈದೆ ಭಾಗ್ಯವ ಕೊಡುತ್ತಾಳೆ. ಜಗನ್ಮಾತೆ ಇವಳಂತೆ, ಜಗದಾಂಬಿಕೆ ಇವಳಂತೆ. ಹಾಗೆ ಎಡೆ ಕೊಟ್ಟು ಊಟ ಮುಗಿಸ್ಕೊಂಡು ನಾವಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ತಿರ್ಗಾ ನಾವು ಚಿಕ್ಕಮಂಗ್ಳೂರಿಗೆ ಹೊರಟ್ವಿ. ಅದೇ ಗ್ಯಾಪಲ್ಲಿ ನಮ್ಮ ಬಾವಾಜಿಗೆ ಸ್ವಲ್ಪ ಫೋಟೋ ಶೂಟ್ ಮಾಡ್ತಾ ಇದ್ದೆ.
ಅಷ್ಟರಲ್ಲಿ ಸಂಜೆ ಆಗಿತ್ತು. ತಾಯಿ ಮೆರವಣಿಗೆ ಮೂಲಕ ಬರ್ತಾ ಇದ್ರು. ನಾನು ನಿನ್ನೆ ಹೇಳ್ದಾಗೆ ಹೇಗೆ ಗಣಪತಿಗೆ ವಿಸರ್ಜನೆ ಮಾಡ್ತಾರೋ ಅದೇ ಥರ ಈ ತಾಯಿ ಕೂಡ ಮಾಡ್ತಾರೆ. ಕೆಲವೊಂದೊಂದು ಕಡೆ ಬೆಳ್ಳಿ ಮುಖವಾಡ ಇದೆ, ಹಾಗೆ ಅದನ್ನು ಒಳ್ಳೆಯಲ್ಲಿ ತೊಳೆದು ಮತ್ತೆ ತಗೊಬರ್ತಾರೆ. ಇನ್ನು ಕೆಲವು ಮಣ್ಣಲ್ಲಿ ಮಾಡಿರ್ತಾರೆ, ಅದನ್ನು ಹಾಗೆ ನೀರಿಗೆ ಬಿಟ್ಟು ಬರ್ತಾರೆ. ನಾವು ಬರೋ ಅಷ್ಟರಲ್ಲಿ ಟೈಮ್ ಆಗಿತ್ತು. ನಮಗೆ ಸಿಕ್ಕಿದ್ದು 2 ದೇವರು. ಅಷ್ಟರಲ್ಲಿ ಮೆರವಣಿಗೆ ಎಲ್ಲ ಹೋಗಿತ್ತು. ಕುಣಿಯೋ ಆಸೆ, ಆದರೆ ಇದು ನಮ್ಮೂರಲ್ಲಾಗಿದ್ದಿದ್ರೆ ನಾನು ಹೋಗಿ ಕುಣಿತಾ ಇದ್ದೆ. ನನಗೆ ಡ್ಯಾನ್ಸ್ ಅಂದರೆ ಪಂಚ ಪ್ರಾಣ. ಆದರೂ ಕಂಟ್ರೋಲ್ ಮಾಡಿಕೊಂಡು ಅವ್ರು ಡ್ಯಾನ್ಸ್ ಮಾಡೋದನ್ನೇ ವಿಡಿಯೋ ಮಾಡ್ಕೊಂಡು ನಿಂತಿದ್ದೆ. ಮುಗಿಸ್ಕೊಂಡು ಚಿಕ್ಕಮಂಗ್ಳೂರಲ್ಲಿ ಹೊಸ್ದಾಗಿ ಓಪನ್ ಆಗಿರೋ ಫುಡ್ ಕೋರ್ಟಿಗೆ ಹೋದ್ವಿ. ಅಲ್ಲಿ ಎಷ್ಟು ಥರದ ಫುಡ್ಡು ಒಂದೇ ಕಡೆ, ಎಷ್ಟು ಹೈಜೀನಿಕ್ ಆಗಿ ಪಾರ್ಕಿಂಗಿಗೆಲ್ಲ ವ್ಯವಸ್ಥೆ ನೀಟಾಗಿ ಮಾಡಿದ್ದಾರೆ. ಮುಂಚೆ ಔಟ್ಸೈಡೆಲ್ಲ ತಿನ್ನುವಾಗ ಡಸ್ಟು ಅಂತೇಳಿ ಯೋಚನೆ ಮಾಡಬೇಕಿತ್ತು, ಆದರೆ ಈಗ ಆ ಥರ ಏನೂ ತೊಂದರೆ ಇಲ್ಲ. ಎಲ್ಲ ಫುಡ್ಡು ಒಂದೇ ಕಡೆ ಹೈಜೀನಿಕಾಗಿ ಸಿಗುತ್ತೆ. ಹಾಗೆ ನಾನು ನಿಮಗೆ ಫುಡ್ ಕೋರ್ಟ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ನೋಡಿದ್ರಲ್ವಾ, ಯಾರ್ಯಾರಿಗೆಲ್ಲ ಚಿಕ್ಕಮಂಗ್ಳೂರಲ್ಲಿ ಇದ್ದೂ ಫುಡ್ ಕೋರ್ಟ್ ಇಲ್ಲಿದೆ ಅಂತ ಗೊತ್ತಿರಲಿಲ್ವೋ ಅವರೆಲ್ಲ ಒಂದು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಎಲ್ಲರೂ ಇಲ್ಲಿ ಫುಡ್ನ ಹೈಜೀನಾಗಿ ಮಾಡ್ತಾರೆ, ಬಂದು ತಿನ್ನಿ. ನಾನು ಟೇಸ್ಟ್ ಮಾಡಿದ್ದು ಶಾಪ್ ನಂಬರ್ 18ನಲ್ಲಿ ಜ್ಯೂಸು ತುಂಬಾ ಚೆನ್ನಾಗಿತ್ತು. ಇವತ್ತಿಗಿಷ್ಟೇ, ಮತ್ತೆ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.